ರಾಜ್ಯಪಾಲರಿಂದ ಈಗ ಮತ್ತೊಂದು ಸರ್ಕಾರಕ್ಕೆ ಚೆಕ್ಮೇಟ್ ಅನ್ನ ಕೊಟ್ಟಿರೋದು. ಒಂದು ಪಾನ್ ಅನ್ನ ಮೂವ್ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇತ್ತು. ಆದ್ರೆ ಈಗ ರಾಜ್ಯಪಾಲರು ಇನ್ನೊಂದು ಪಾನ್ ಅನ್ನ ಮೂವ್ ಮಾಡಿ ಚೆಕ್ಮೇಟ್ ಅನ್ನ ಕೊಡೋಕೆ ಮುಂದಾಗಿದ್ದಾರೆ. ಎಚ್ಡಿಕೆ ನಿರಾಣಿ ರೆಡ್ಡಿ ಜೊಲ್ಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದ್ದಕ್ಕೆ ಚೆಕ್ಮೇಟ್ ಅನ್ನ ಕೊಟ್ರ. ಖರ್ಗೆ ಒಡೆತನದ ಸಿದ್ಧ ವಿಹಾರ ಟ್ರಸ್ಟ್ಗೆ ಕೆಐಎಡಿಬಿ ಸಿಎ ನಿವೇಶನ ವಿವಾದ ಏನಿದೆ, ಸಿಎಸ್ಗೆ ಪ್ರಕರಣದ ವಿವರಣೆಯನ್ನ ರಾಜ್ಯಪಾಲರು ಕೇಳಿದ್ದಾರೆ. ಈ ಮೂಲಕ ಮತ್ತೊಂದು ದಾಳವನ್ನ ಉರುಳಿಸಿದ್ದಾರೆ ರಾಜ್ಯಪಾಲರು. ಇತ್ತೀಚೆಗಷ್ಟೇ ರಾಜ್ಯಪಾಲರಿಗೆ ದೂರನ್ನ ಛಲವಾದಿ ನಾರಾಯಣಸ್ವಾಮಿ ಕೊಟ್ಟಿದ್ರು. ಛಲವಾದಿ ನಾರಾಯಣಸ್ವಾಮಿಯವರೇನೇನು ಹಾದಿಯಲ್ಲಿ ಬೀದಿಯಲ್ಲಿ ಹೋಗೋರಲ್ವಲ್ಲ, ಕೆಲವರು ಮಾತನಾಡೋ ರೀತಿಯಲ್ಲಿ ಅವರು ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿ 30-40 ವರ್ಷ ಕಾಂಗ್ರೆಸ್ನಲ್ಲಿದ್ದವರು ಈಗ ಬಿಜೆಪಿಗೆ ಹೋಗಿದ್ದಾರೆ. ಹಾಗಾಗಿ ಈಗ ರಾಜ್ಯಪಾಲರು ಈಗ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧವಾಗಿ. ಸಿಎಸ್ಗೆ ವರದಿಯನ್ನ ರಾಜ್ಯಪಾಲರು ಕೇಳಿದ ವಿರುದ್ಧವಾಗಿ ಸಚಿವ ಖರ್ಗೆ ಅವರು, ಪ್ರಿಯಾಂಕ ಖರ್ಗೆ ಅವರು ಕಿಡಿಕಾರಿದ್ದಾರೆ. ರಾಜ್ಯಪಾಲರು ನಮ್ಮ ವಿಚಾರದಲ್ಲಿ ಬೆಳಕಿನ ಸ್ಪೀಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ನವರ ಪ್ರಕರಣದಲ್ಲಾದ್ರೆ ಆಮೆಯ ಗತಿ ಇರುತ್ತೆ. ರಾಜ್ಯಪಾಲರ ಕಚೇರಿ ಆಕ್ಟಿವ್ ಆಗೋದೇ ಬಿಜೆಪಿ ಪಕ್ಷದಿಂದ. ಬಿಜೆಪಿ ಜೆಡಿಎಸ್ ದಾಖಲೆಗಳು ಅವರ ಟೇಬಲ್ನಲ್ಲಿ ಕೊಳೆಯುತ್ತಿವೆ ಅಂತ ಪ್ರಿಯಾಂಕ ಖರ್ಗೆ ಅವರು ಮಾತನಾಡಿದ್ದಾರೆ. ಆಡೇ ಮಾಡ್ತಾರೆ ಇವರೇ, ದೂರು ಕೊಟ್ಟಿರೋದು ಮತ್ತು ಇವರು ವಾಪಸ್ ಬರ್ದಿರೋದು, ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಲೈಟ್ನಿಂಗ್ ಸ್ಪೀಡ್, ಮಿಕ್ಕಿದಕ್ಕೆಲ್ಲ ಇಲ್ಲ. ಅದು ಬಿ ಜೆ ಪಿ ಜೆ ಡಿ ಎಸ್ ನಾಯಕರದ್ದು ಇದು ಇದ್ದರೆ ಆಮೆಗತಿ ಇರ್ತದೆ. ಕಾಂಗ್ರೆಸ್ ಅಂದ ತಕ್ಷಣ ಲೈಟ್ನಿಂಗ್ ಸ್ಪೀಡಲ್ಲಿ ಬಂದುಬಿಡ್ತದೆ. ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗೋದು ಯಾವಾಗ ಬಿ ಜೆ ಪಿ ಪಕ್ಷವನ್ನು ಕಟ್ಟಬೇಕಾಗಿದೆ, ಯಾವಾಗ ಬಿ ಜೆ ಪಿ ನಾಯಕರನ್ನು ಲೀಡರ್ಗಳು ಮಾಡಬೇಕಂತಾರೆ, ಅವಾಗ ಬಿ ಜೆ ಪಿ ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗಿದೆ. ಸಿಎಸ್ಸಿಗೆ ಬರೆದಿದ್ದಾರೆ ವಿವರಣೆ. ಕೆಡಿಬಿ ಇರೋದೇನೆ ಜನರಿಗೆ ಈ ರೀತಿ ನಿವೇಶನಗಳನ್ನು ಹಂಚಲಿಕ್ಕೇನೆ, ಅವರೇನೋ ಅವ್ರ ಫ್ಯಾಕ್ಟ್ರಿ ಕಟ್ಟಕ್ಕಲ್ಲ, ಬೇರೆಯವ್ರಿಗೆ ಕಟ್ಟಕ್ಕೆ. ಅದನ್ನು ಮಾಡಿದಾಗ ಯಾವ ಕೀಳು ಭಾಷೆಗಳನ್ನು ನನ್ನ ಮೇಲೆ ಬಳಸಿದ್ರು, ಇದನ್ನು ಈಗ ರಾಜ್ಯದ ಜನ ನೋಡಿದ್ದಾರೆ. ಈ ವಿಚಾರವನ್ನು ತೆಗೆದುಕೊಂಡು ನಾನು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಕೊಟ್ಟಿದ್ದೆ. ಈಗ ಅದು ಸಹಜವಾಗಿ ಅವರು ಎನ್ಕ್ವೈರಿ ಮಾಡಬೇಕಾಗತ್ತೆ. ಆದ್ದರಿಂದ ಸರ್ಕಾರಕ್ಕೆ ಅವರು ಪತ್ರ ಬರೆದ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಇದು ಮತ್ತೊಂದು ಸಂಘರ್ಷಕ್ಕೆ ಈಗ ನಾಂದಿ ಆಡುತ್ತಾ ಅಂತ? ಖಂಡಿತ ಅರುಣ್, ಯಾಕಂದರೆ ಈಗ ರಾಜ್ಯಪಾಲರ ಮುಂದೆ ಇದ್ದಂಥ 4 ವಿಚಾರಗಳು ವಿಪಕ್ಷಗಳ ವಿಚಾರದಲ್ಲಿ ಇತ್ತು ಅನ್ನುವಂಥ ಕಾರಣಕ್ಕೆ ಅದಕ್ಕೆ ಅವರು ಸ್ಪಂದಿಸ್ತಿಲ್ಲ ಅಂತೇಳಿ ಕಾಂಗ್ರೆಸ್ ಈಗಾಗಲೇ ರಾಜಭವನ್ ಚಲೋವನ್ನು ಕೂಡ ಮುಗಿಸಿತ್ತು. ರಾಜಭವನ್ ಚಲೋ ಸಂದರ್ಭದಲ್ಲೂ ಕೂಡ 2 ಪಿಟಿಷನ್ ನನ್ನ ಮುಂದೆ ಇದೆ, ಅದಕ್ಕೂ ಕೂಡ ಕಾನೂನು ಸಲಹೆ ಪಡೆದು ಅದರಲ್ಲೂ ಮುಂದುವರಿತೀನಿ ಅನ್ನುವಂಥ ಮಾತನ್ನು ಕೂಡ ರಾಜ್ಯಪಾಲರು ಹೇಳಿದರು ಅನ್ನುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ಬಹುಶಃ ಇವಾಗ ರಾಜ್ಯಪಾಲರು ಆ್ಯಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ವಿಶೇಷವಾಗಿ ಖರ್ಗೆ ಕುಟುಂಬಕ್ಕೆ ಜಮೀನು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಬಳಿ ಕೆಡಿಬಿಯಿಂದ ಕೊಟ್ಟ ಜಾಗದ ವಿವರ ಮತ್ತು ದಾಖಲೆಯನ್ನು ಒಳಗೊಂಡಂತೆ ವಿವರವಾದ ಮಾಹಿತಿಯನ್ನು ಕೊಡಿ ಅನ್ನುವಂಥ ವಿವರವನ್ನು ಕೇಳಿದ್ದಾರೆ ಅನ್ನುವಂಥದ್ದು ಸಿಎಸ್ ಅವರಿಂದ. ಹಾಗೆ ಗವರ್ನರ್ ಕೇಳಿದ ಸಹಜವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ದಾಖಲೆಗಳು ಒಳಗೊಂಡಂಥ ವಿವರವನ್ನು ರಾಜಭವನಕ್ಕೆ ತಲುಪಿಸಬೇಕಾಗುತ್ತೆ. ಅವರು ಕೆಲವೇ ದಿನಗಳಲ್ಲಿ ಬಹುಶಃ ಅದು ತಲುಪಬಹುದು. ತಲುಪಿದ ನಂತರ ರಾಜ್ಯಪಾಲರ ನಿರ್ಧಾರ ಎನ್ನುವಂಥದ್ದು ಕೂಡ ಕುತೂಹಲಕಾರಿಯಾಗಿತ್ತು. ಹಾಗಾಗಿ ಇನ್ನೊಂದು ಸುತ್ತಿನ ಸಂಘರ್ಷಕ್ಕೆ, ಸರ್ಕಾರ ಮತ್ತು ರಾಜಭವನದ ನಡುವಿನ ಸಂಘರ್ಷಕ್ಕೆ ಇದು ಕೂಡ ವೇದಿಕೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಅರುಣ್. ಓಕೆ ಸುಖೇಶ್, ನೀವೆಲ್ಲ ಮಾಹಿತಿಗೆ ಧನ್ಯವಾದಗಳು.